ವಿಶ್ವದಾದ್ಯಂತ ಫಿಫಾ ವಿಶ್ವಕಪ್ ಜ್ವರ ಹೆಚ್ಚಾಗಿದೆ. ಫುಟ್ಬಾಲ್ ಪ್ರೇಮಿಗಳು ಈ ಪಂದ್ಯಗಳನ್ನು ಬಹಳ ವೀಕ್ಷಣೆ ಮಾಡ್ತಾ ಇದ್ದಾರೆ. ಫಿಫಾ ವಿಶ್ವಕಪ್ ಗೆಲ್ಲುವ ಕನಸಿನೊಂದಿಗೆ ಅಭಿಯಾನವನ್ನು ಆರಂಭ ಮಾಡಿದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ನೇತೃತ್ವದ ಪೋರ್ಚುಗಲ್ ತಂಡ ಆರಂಭಿಕ ಪಂದ್ಯದಲ್ಲಿ ಆಘಾತವನ್ನು ಅನುಭವಿಸಿದೆ. ಕೆ ಗುಂಪಿನ ಮೊದಲ ಪಂದ್ಯದಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡ 1-1 ಗೋಲುಗಳ ಡ್ರಾ ಸಾಧಿಸುವ ಮೂಲಕ ವಿಶ್ವಕಪ್ನಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಎರಡನೇ ವಿಶ್ವಕಪ್ ಆಡ್ತಾ ಇರುವ ಕಾಂಗೋ ವಿಶ್ವಕಪ್ನಲ್ಲಿ ಮೊದಲು ಗೋಲು ಗಳಿಸಿ ಸಂಭ್ರಮಿಸಿತು. ಝರೈ ಹೆಸರಿನಲ್ಲಿದ್ದಾಗ 1974ರಲ್ಲಿ ಕಾಂಗೋ ವಿಶ್ವಕಪ್ಪನ್ನು ಆಡಿತು. ಬುಧವಾರ ರಾತ್ರಿ ಪಂದ್ಯದುದ್ದಕ್ಕೂ ಪೋರ್ಚುಗಲ್ ಪ್ರಾಬಲ್ಯ ಸ್ಥಾಪಿಸಿದ್ರು. ಅವಕಾಶಗಳನ್ನು ಗೋಲುಗಳಾಗಿ ಪರಿವರ್ತಿಸಿಕೊಳ್ಳುವಲ್ಲಿ ವಿಫಲವಾಗಿ ಒಂದೇ ಒಂದು ಅಂಕಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ಜಾವೋ ನೆವೆಸ್ 6ನೇ ನಿಮಿಷದಲ್ಲಿ ಗಳಿಸಿದ ಗೋಲ್ನಿಂದಾಗಿ ಈ ಪೋರ್ಚುಗಲ್ ತಂಡ ಉತ್ತಮ ಆರಂಭವನ್ನು ಗಳಿಸಿತು. ಪೆಡ್ರೋ ನೆಟೋ ಪಾಸನ ನೆವೆಸ್ ಸುಲಲಿತವಾಗಿ ನೆಟ್ ದಾಟಿಸಿ ಮೊದಲ ಮುನ್ನಡೆಯನ್ನು ತಂದುಕೊಟ್ರು. ಈ ಹಂತದಲ್ಲಿ ಗೋಲು ಸಮಬಲಗೊಳಿಸೋದಕ್ಕೆ ಕಾಂಗೋ ನಿರಂತರವಾದಂಥ ಪ್ರಯತ್ನವನ್ನು ನಡೆಸಿತು. ಪೋರ್ಚುಗಲ್ ರಕ್ಷಣಾ ಗೋಡೆಗೆ ಸವಾಲು ಹಾಕಿದ್ರು. ವಿಸಾ ಅವರ ಗೋಲಿನ ಮೂಲಕ ಅರ್ಧ ವಿರಾಮಕ್ಕಿಂತ ಮುನ್ನ ಕಾಂಗೋ 1-1 ಸಮಬಲವನ್ನು ಸಾಧಿಸಿತು. ಆಘಾತಕ್ಕೀಡಾದ ಪೋರ್ಚುಗಲ್ ದ್ವಿತೀಯಾರ್ಧದಲ್ಲಿ ಗಮನಾರ್ಹ ಪ್ರದರ್ಶನ ನೀಡಿತು. ರೊನಾಲ್ಡೋ 2 ಗೋಲ್ ಗಳಿಸುವ ಅವಕಾಶವನ್ನು ಪಡೆದ್ರು. ಅದನ್ನು ಪರಿವರ್ತಿಸುವಲ್ಲಿ ವಿಫಲರಾದರು. ಪೋರ್ಚುಗಲ್ 1 ನೇರ ಗುರಿಯೊಂದಿಗೆ 7 ಬಾರಿ ಗೋಲು ಪ್ರಯತ್ನ ನಡೆಸಿದರೆ ಕಾಂಗೋ 2 ನೇರ ಗುರಿಯೊಂದಿಗೆ 8 ಬಾರಿ ಗೋಲನ್ನು ಮಾಡಿತು. ಇನ್ನು ಬಹಳ ಮುಖ್ಯವಾಗಿ ಈ ಪಂದ್ಯದ ವೀಕ್ಷಣೆ ಅನ್ನೋದು ಆಗ್ತಾ ಇದೆ. ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಇದರ ಲಭ್ಯತೆ ಇದೆ. ಆ ನಿಟ್ಟಿನಲ್ಲಿ ZEE5 ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿದೆ.